ಸರ್ ಹೇಳಿ, ಇವತ್ತು ಡೆಲ್ಲಿನಲ್ಲಿ ಹೋಗಿ ರಾಜ್ಯ ಸರ್ಕಾರದ ಸಚಿವ ಸಂಪುಟಾಧಿಕಾರಿ CM ಆಗಿ ಎಲ್ಲರೂ ಹೋಗಿ ಅಲ್ಲಿ ಜಂತರ್ ಮಂತರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಅವರು GST ವಿಚಾರದಾಗೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅಂತ ಅವರು ಸ್ಟ್ರೈಕ್ ಮಾಡ್ತಾರೆ. 2014ನೇ ಇಸ್ವಿ ತನಕ ಇಡೀ ಬಜೆಟ್ ಏನಾಗಿತ್ತು ಅದ್ರಾಗೆ ಕೇಂದ್ರ ಸರ್ಕಾರ ಎಷ್ಟು ದುಡ್ಡು ಕೊಡುತ್ತೋ, ಈಗ ನರೇಂದ್ರ ಮೋದಿ ಎಷ್ಟು ದುಡ್ಡು ಕೊಟ್ಟಾರೆ ಅದ್ರ ಬಗ್ಗೆ ಓಟು ಮಾಹಿತಿನ ಇಡೀ TV ಮಾಧ್ಯಮ ಮುಂದೆ ಎಲ್ಲರೂ ತೋರಿಸ್ತಿದ್ದಾರೆ. ಅದನ್ನು ಇವ್ರಿಗೆ ಅರಿವಿಲ್ದಲೇ ಹೋಗೋದಾರಲ್ಲ, ಅದು ಮೂರ್ಖತನ ಅನ್ಬೇಕು ನಾವು. ಇವರೇನು ಈಗ ಹೋಗಿ ಸ್ಟ್ರೈಕ್ ಮಾಡ್ತಾರಲ್ಲ, ಅದು ಮೂರ್ಖತನ ಅನ್ಬೇಕು ನಾವು. ಇವ್ರೇನು ಸರ್ಕಾರ ಬಂದು ಬ್ರಿಟಿಷರ ಸರ್ಕಾರ ಆಳಿದ್ಕಿಂತ ಇಲ್ಲಿಯವರೆಗೂ ಕೊಟ್ಟಿರೋಂಥ GSTಗೂ ಈಗ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ GSTಗೂ ಅದಕ್ಕೆ ಟ್ಯಾಲಿ ಮಾಡಿ ಸರ್ಕಾರನೇ ತೋರಿಸ್ತೈತೆ, ಆಮೇಲೆ ನಿಮ್ಮ TV ಮಾಧ್ಯಮನೇ ತೋರಿಸ್ತೈತೆ. ಅಂಥದ್ರಿಗೂ ಇಂಥ ಮೂರ್ಖ ಇದಾರಲ್ಲ ಅಂತ ನಮಗೆ ನಾವು ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇದ್ದೀವಿ, ನಾವು ಟ್ಯಾಕ್ಸ್ ಜಾಸ್ತಿ ಕಟ್ಟಿದ್ರೆ ನಮಗೆ ಅನುದಾನ ಕಮ್ಮಿ ಬಂತೆ ಅಂತ ಹೇಳ್ತಾರಲ್ಲ. ಈಗ IT BT ಉದ್ಯೋಗಿಗಳೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಆ ಟ್ಯಾಕ್ಸ್ ಕಟ್ಟ ಉದ್ಯೋಗಿಗಳಿಗೆ ಏನಾರು ಇವಾಗ ಗ್ಯಾರಂಟಿ ಯೋಜನೆ ಅವ್ರು ಏನಾರು ನಮಗೆ ಕೊಡಿ ಅಂತ ಕೊಡ್ತಾ ಇದಾರ? ಇಲ್ಲ. ಮತ್ತು ಸರ್ಕಾರ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡಬೇಕೋ ಅಷ್ಟೆಷ್ಟು ಅನುದಾನವನ್ನು ಕೊಟ್ಟಿದೆ. ಇದರಲ್ಲಿ ಯಾವುದೂ ತಪ್ಪೇನಿಲ್ಲ. ಅಂದರೆ ಕಾಂಗ್ರೆಸ್ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು. ಈಗ IT BT ಏನಾರು ಸ್ಟ್ರೈಕ್ ಮಾಡ್ತಾರ, ನಮಗೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ರೆ ನಾವು ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇದ್ದೀವಿ, ನಾವು ನಮ್ಮ ಸಂಬಳದಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಮಗೆ ನಿಮ್ದು ಯಾವುದಾದ್ರೂ ಒಂದು ಗ್ಯಾರಂಟಿ ಯೋಜನೆ ಕೊಟ್ಟಿದ್ರೆ ಅಂತ ಅವ್ರು ಏನಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ? ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.